ಯಾಕಂದರೆ ಒಂದು ಸುಮಾರು ಒಂದು 3-4 ಕಿಲೋಮೀಟರ್ ಫ್ಲೈಓವರ್ ಅಂತ ಹೇಳ್ಬೋದು ಇದು. ಈ ಗಾಡಿ ಆಲ್ರೆಡಿ ಇವಾಗ ಡಗಡ ಹೆಸರಿಗೆದ್ದೆ ಆಟ. ಹಿಂದ್ಗಡೆ ಕೂತ್ಕೋರ ಪಾಡು ಮಾತ್ರ ಪಾಪ. ಯಾಕಂದರೆ ZX-10R 12 ಸಿಗುತ್ತೆ ಮೈಲೇಜ್. 1200 ಎಬೋ ಆದರೆ ನಿಮಗೆ ಹೈಪರ್ ಬೈಕ್ಗಳು ಅಂತ ಹೇಳ್ತಾರೆ. ಅಂದರೆ ಈ ಐಬೂಸ್ ಆಗಲಿ. ನಮಸ್ತೆ ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಆಲ್. ನಿಮ್ಮ ಮುಂದೆ ಕಾಣಿಸ್ತಾ ಇದೆ ದೊಡ್ಡ ನೆಟ್ಟಿಂಗ್ ನಿಂತ ದೊಡ್ಡ ಪಿಲ್ಲರ್ಸ್ಗಳು. ಆ್ಯಕ್ಚುಲಿ ಈ ರೋಡ್ಗಳೆಲ್ಲ ಕ್ಲೋಸ್ ಆಗ್ತವೆ. ಇನ್ನು ಮೇಲಿಂದ ಡೈರೆಕ್ಟ್ ಏನಿದ್ರು ಫ್ಲೈಓವರ್ ಮೇಲಿಂದನೇ ರೋಡ್ ಆಗುತ್ತೆ. ಇದು ಭಾರಿ ದೊಡ್ಡ ಫ್ಲೈಓವರ್ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಸುಮಾರು ಒಂದು 3-4 ಕಿಲೋಮೀಟ್ರ್ ಫ್ಲೈಓವರ್ ಅಂತ ಹೇಳ್ಬೋದು ಇದು. ಆ್ಯಕ್ಚುಲಿ ನಮ್ಮ ರಥ ಇದೆಯಲ್ಲ ಬುಲೆಟ್, ಅದನ್ನು ಇಲ್ಲಿಗೆ ತೊಗೊಂಬಂದರೆ ಮನೆಗೆ ಹೋಗೋಷ್ಟರಲ್ಲಿ ಅದ್ರದ್ದು ನಟ್ಟು ಬೋಲ್ಟು ಎಲ್ಲ ಕೈಗೆ ಬರುತ್ತೆ. ಯಾಕಂದರೆ ರೋಡು ಹಂಗೆ ಖರಾಬಾಗಿದೆ. ಇಲ್ಲಿ ಹೊಂಡಗಳಿದೆಯಲ್ಲ, ಈ ಗಾಡಿ ಆಲ್ರೆಡಿ ಇವಾಗ ಡಗಡ ಆಗ್ತದೆ. ಮೇಲ್ಗಡೆ ವೆಲ್ಡಿಂಗ್ ಮಾಡ್ತಿದ್ದಾರೆ. ಅವರು ಬರೀ ರಿಸ್ಕಲ್ಲಿ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಆ ಕಡೆ ಹೋಗ್ಬೇಕಿತ್ತು, ಈ ಕಡೆಯಿಂದ ಬಂತು. ಯಾಕಂದರೆ ಇದು ಸ್ವಲ್ಪ 2 ವೀಲರ್ಗಳು ಹೋಗ್ತಿತ್ತಲ್ಲ, ಹಂಗಂತ ಬಂತು. ನೋಡ್ಬೇಕಾದ್ರೆ ಮೇಲ್ಗಡೆ ನೋಡ್ಬೇಕಾದ್ರೆ ಯಾರೋ ಒಬ್ಬ ವೆಲ್ಡ್ ಮಾಡ್ತಾಯಿದ್ದ. ಬೆಂಕಿದ್ದು ಇದೆಯಲ್ಲ, ಸ್ಪಾರ್ಕ್ ಇದೆಯಲ್ಲ, ಮೇಲಿಂದ ಪಟ ಸುಟ್ಟೋಯ್ತು. ವಾಸನೆ ಇರುತ್ತೆ, ಸುಟ್ಟೋಗ್ಲಿಲ್ಲಲ್ಲ ಅದು ಮೇಲಿಂದ ಬೀಳ್ತಿದ್ದೆ. ಅದಕ್ಕೋಸ್ಕರ ಅವರು ರೋಡ್ ಕ್ಲೋಸ್ ಮಾಡಿರೋದು. ಕೆಸರಿಗೆದ್ದೆ ಆಟ. ಲಾಸ್ಟ್ ಮಾಡೋಕ್ಕಾದ್ರೆ ಒಂದು ವಿಡಿಯೋ ಮಾಡಿದ್ದೆ, ಕಂಬಳ ಗೆದ್ದೆ ಇಲ್ಲಿ ನಮ್ಮ ಬೈಕ್ ಓಡ್ತಾ ಇದೆ ಅಂತ. ಅದು ನೆನಪಾಗುತ್ತೆ ಈ ವಿಡಿಯೋ ನೋಡೋಕ್ಕಾರೆ. ಆ್ಯಕ್ಚುಲಿ ಮೇಲಿಂದ ನಾನು ವೆಲ್ಡ್ ಮಾಡ್ತಿದ್ದೆ. ಅದು ಕೆಳಗಡೆ ಕಿಡಿಗಳು ಎಗರು ಬೀಳ್ತಿತ್ತಲ್ಲ. ಈ ಬಟ್ಟೆಗಳಾದರೆ, ನೈಲನ್ ಬಟ್ಟೆಗಳಾದರೆ ಇಮಿಡಿಯೇಟಾಗಿ ಬೆಂಕಿ ಅಂದರೆ ಸ್ವಲ್ಪ ಹೋಲಾಗುತ್ತೆ. ಅದಕ್ಕೋಸ್ಕರ ಅವ್ರು ಈ ಕಡೆ ಬರಬಾರ್ದು ಅಂತ ಕ್ಲೋಸ್ ಮಾಡಿದ್ರು. ನಾವೇನು ಮಾಡಿತ್ತು, ಈ ಕಡೆ ದೊಡ್ಡ ವೆಹಿಕಲ್ಗಳು ಹೋಗ್ತಿತ್ತಲ್ಲ, ಅವರು ಹಿಂದೆ ಕಡೆ ಯಾಕೆ ಹೋಗೋದಂತ ಬಿಟ್ಟು ನಾವು ರೂಟ್ ಚೇಂಜ್ ಮಾಡಿ ಆ ಕಡೆ ಹೋಯ್ತು ಅಷ್ಟೇ. ಅದು ಹೇಳ್ತಾರಲ್ಲ, ಏನೋ ಒಂದು ಅಡ್ಡ ಹಾಕಿದರೆ ಏನೋ ಒಂದು ಕೆಲಸ ಆಗ್ತಿದೆ ಅಂತ ತಿಳ್ಕೊಬೇಕು. ನಾವು ಅದು ಬಿಟ್ಟು ನಮ್ಮ ಅರ್ಜೆಂಟಿಗೋಸ್ಕರ ಹೋದರೆ ಏನೇನೆಲ್ಲ ಆಗ್ತವೆ. ಸೈಡ್ ಬಿಡಪ್ಪು ಆ ಕಾರವನ್ನು ಹೋದೆ. ಸೈಡ್ ಸ್ವಲ್ಪ ಗ್ಯಾಪಲ್ಲಿ ಹೋದೆ ಆ್ಯಕ್ಚುಲಿ ಕಾರವನ್ನು. ನೋಡಿ ಸ್ನೇಹಿತರೆ, ಎಷ್ಟು ದೊಡ್ಡ ಫ್ಲೈಓವರ್ ಅಲ್ಲ ಇದು. ತುಂಬ ದೊಡ್ಡದಿದೆ ಫ್ಲೈಓವರ್. ಶೀಟ್ ನೋಡುತ್ತೆ ಹಾಕಿದೆ ಅಡಿಗಡೆ ನೋಡುತ್ತೆ. ಅಡಿಗಡೆ ನಾವು ಮನೆಗೆ ತಗಡಿ ಶೀಟ್ ಹಾಕ್ತೀವಲ್ಲ, ಎಲ್ಲಿ ಹೇಳು, ಮೇಲೆ ಅದೇ ಆ ರೀತಿ ಹಾಕಿದ್ದು. ಆ್ಯಕ್ಚುಲಿ ಕೆಳಗಿಂದ ನೋಡ್ಬೇಕಾದ್ರೆ ಶೀಟ್ ಹಾಕಿದೆ. ಶೀಟ್ ಅನ್ನೋದೊಂಥರ ಪೇಪರ್ ಟೈಪ್ ಬರುತ್ತಲ್ಲ, ಅದು ಹಾಕಿಬಿಟ್ಟು ಕಾಂಕ್ರೀಟ್ ಹಾಕ್ತಿದ್ದಾರೆ. ಗೊತ್ತಿಲ್ಲ, ಸ್ಟೈಲ್ಗೋಸ್ಕರನ ಅಥವಾ ಫಿನಿಶಿಂಗ್ ಚೆನ್ನಾಗಿ ಬರಲ್ಲನ ಗೊತ್ತಿಲ್ಲ. ಏನು ಒಂದೇ ಇದೇ ರೀತಿ ಇರಬೇಕು. ಅದು ಬಿಟ್ಟು ರೋಡ್ ಚೆನ್ನಾಗಿದ್ದು ಇಮಿಡಿಯೇಟಾಗಿ ಹಳ್ಳ ಸಿಕ್ಕೋಗಿಂತ ಈ ರೀತಿ ಇದ್ದರೆ ಆರಾಮಲ್ಲಿ ಕೂಲಾಗಿ ಹೋಗ್ಬೋದು. ಯಾಕಂದರೆ ಸ್ವಲ್ಪ ಫೀಲ್ ಇರುತ್ತೆ, ಕುದುರೆ ಮೇಲೆ ಕೂತ್ಕೊಂಡು ಓಡಿಸಿದಾಗ ಫೀಲ್ ಬರ್ತವೆ. ಗಾಡಿ ಎಲ್ಲ ಹೌದಾ, ಅದು ಮಳೆ ಬಂದಿದೆಯಾ, ಕೆಸರೆಲ್ಲ ಇದಾಗಿದೆ. ನೋಡಿ, ಈ ರೀತಿ ಧೂಳಿದ್ರೂ ಪ್ರಾಬ್ಲಮ್, ಧೂಳು ಬರುತ್ತಂತ ಪ್ರಾಬ್ಲಮ್. ಆ ರೀತಿ ಮಳೆ ಬಂದು ಕೆಸರಾದರೂ ಪ್ರಾಬ್ಲಮ್. ಇಲ್ಲಿ ಹೆಂಗೆ ಅಪ್ಪ ಈ ರೀತಿ ರೋಡ್ಸ್ಗಳು ಬರ್ಬೇಕಾದ್ರೆ ಹಿಂದ್ಗಡೆ ಕೂತ್ಕೋರ ಪಾಡು ಮಾತ್ರ ಪಾಪ. ಯಾಕಂದರೆ ಫ್ರಂಟಲ್ಲಿ ಬಿಡೋರ್ಗೆ ಅಷ್ಟು ಫೀಲ್ಸ್ ಆಗೋಲ್ಲ. ಯಾಕಂದರೆ ನಾವು ಹ್ಯಾಂಡಲ್ ಇಟ್ಕೊಂಡಿರ್ತೀವಿ, ಪ್ಲಸ್ ನಮಗೆ ಶಾಕ್ಸು ಸ್ವಲ್ಪ ಜಾಸ್ತಿ ಇರುತ್ತೆ. ಬ್ಯಾಕ್ ಸೈಡ್ ಏನಾಗುತ್ತೆ ಅಂದರೆ ಎತ್ತೆ ಸ್ವಲ್ಪ ಬಿಸಾಡ್ದಾಗೆ ಫೀಲ್ ಇರುತ್ತೆ. ಇವಾಗ ಸೂರ್ಯ ಮೇಲ್ಗಡೆ ಬಂದಾಗ ಫೀಲ್ ಅನಿಸ್ತಾ ಇದೆ. ಎಷ್ಟೊತ್ತು ಮೋಡ ಇತ್ತು. ಇದೇ ರೀತಿ ಸಕಲೇಶ್ಪುರದವರೆಗಿದೆ ಮೋಸ್ಟ್ಲಿ. ಸಕಲೇಶ್ಪುರದ ಮೇಲೆ ಸಖತ್ತಾಗಿದೆ ರೋಡು.
ಮಾತ್ರ ತುಂಬ ಅಗ್ಲಾಗ್ತದೆ. ಹಾಂ, ಪೆಟ್ರೋಲಾ ZX 10R 12 ಸಿಗುತ್ತೆ ಮೈಲೇಜ್. 3,000 ರೂಪಾಯಿ ಹೋಗ್ಲಿಕ್ಕೆ, 3,000 ಬರಲಿಕ್ಕೆ 6,000 ಬೇಕು. ಹಾಂ 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 8,000. ಆ್ಯಕ್ಚುಲಿ ಈ ಗಾಡಿಗಳು 300 ಆಗಲಿ, 600 ಆಗಲಿ, 500 ಆಗಲಿ, 900 ಆಗಲಿ, ಕವಾಸಕಿಯಲ್ಲಿ ಇದನ್ನ ನಾವು ಸೂಪರ್ ಸ್ಪೋರ್ಟ್ಸ್ ಅಂತ ಸೂಪರ್ ಬೈಕ್ ಅಂತ ಕರೆಯಲ್ಲ ಆ್ಯಕ್ಚುಲಿ. ಯಾಕಂದರೆ ಇವುಗಳು CC ಮ್ಯಾಕ್ಸಿಮಮ್ ನಿಮಗೆ 1000 ಮೇಲಿದ್ದರೆ ಮಾತ್ರ ಸೂಪರ್ ಬೈಕ್ ಅಂತ ಕರೀತಾರೆ. ಇದೆಲ್ಲ ಸ್ಪೋರ್ಟ್ಸ್ ಟೂರರ್ ಅಂತ ಹೇಳ್ತಾರೆ ಆ್ಯಕ್ಚುಲಿ. 900 ಸೌಂಡಿಗೆ ಹೇಳ್ತಾರೆ ಸೂಪರ್ ಬೈಕ್ ಅಂತ, ಬಟ್ ಅದು ಸೂಪರ್ ಬೈಕ್ ಅಲ್ಲ, ಅದು ಸ್ಪೋರ್ಟ್ಸ್ ಟೂರರ್ ಎಲ್ಲ ಬೈಕ್ಗಳು. ಇನ್ನು 1200 ಅಬವ್ ಆದರೆ ನಿಮಗೆ ಹೈಪರ್ ಬೈಕ್ಗಳು ಅಂತ ಹೇಳ್ತಾರೆ. ಅಂದರೆ ಈ ಐಬೂಸ್ ಆಗಲಿ ಅವುಗಳೆಲ್ಲ. ನಾವು ಅಂದ್ಕೊಳ್ತು ಫಸ್ಟಿಗೆ ಕ್ಲೈಮೇಟ್ ನೋಡ್ಬೇಕಾದ್ರೆ ಮಳೆ ಸಿಗುತ್ತಂತ. ಈಗ ನೋಡ್ಬೇಕಾದ್ರೆ ಬಿಸಿಲು ಬರ್ಬೇಕಾದ್ರೆ ಆವಾಗ ಜಾಕೆಟ್ ಇದ್ದದ್ದು ಒಳ್ಳೆ ಇತ್ತು ಅಂತ ಅನಿಸ್ತಾ ಇತ್ತು. ಇವಾಗ ನಮಗೆ ಜಾಕೆಟ್ ಇರೋದು ಸ್ವಲ್ಪ ಸೆಕೆ ಶುರು ಆಗುತ್ತೆ. ಈ ಸಕಲೇಶ್ಪುರ ಮೇಲೆ ಹೋದ್ಮೇಲೆ ಅಷ್ಟು ಫೀಲ್ ಅನಿಸಲ್ಲ ಆ್ಯಕ್ಚುಲಿ. ಯಾಕಂದರೆ ಅಲ್ಲಿ ವೆದರ್ ಚೇಂಜ್ ಇರುತ್ತೆ. ಈ ಕಡೆ ಸಮುದ್ರ ಸೈಡ್ ಇರೋದ್ರಿಂದ ಮಾತ್ರ ಸ್ವಲ್ಪ ಹಾಟ್ ಅಂತ ಅನಿಸುತ್ತೆ. ನೋಡಿ ಸ್ನೇಹಿತರೆ, ನಾವು ಆ್ಯಕ್ಚುಲಿ ಈಗ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಿದ್ವಿ. ಅಂದರೆ ಇದು ಒನ್ ವೇ. ನಾವು ಮಿಸ್ಸಾಗಿ ಆ ಕಡೆ ಹೋಗಬೇಕಿತ್ತು, ನಾವು ಈ ಕಡೆನೇ ಬಂತು. ರೋಡ್ ಚೇಂಜ್ ಮಾಡ್ಕೋಬೇಕಿತ್ತು, ಬಟ್ ಇದನ್ನು ರೋಡ್ ಚೆನ್ನಾಗಿದೆಯಲ್ಲ. ಇವಾಗ ಆ ಕಡೆ ಕಟ್ ತೊಗೊಳ್ತೀವಿ. ಆ್ಯಕ್ಚುಲಿ ಈ ರೀತಿ ಬಂದರೆ ಏನು ಪ್ರಾಬ್ಲಮ್ ಇಲ್ಲ. ಏನಾದ್ರು ಗಾಡಿ ಏನಾದ್ರು ಆಗ್ತಾ ಅಂತಂದರೆ ಒಂದು ತಪ್ಪಿದ್ರು ಆ್ಯಕ್ಚುಲಿ ನಮ್ಮ ಮೇಲೆ ಹಾಕ್ತಾರೆ. ಯಾಕಂದರೆ ಒಂದು ಮೇಲೆ ಹಾಕಿ ಬಂದ್ರಿ ಅಂತ ಕೇಳ್ತಾರೆ. ಇಲ್ಲಿ ನಾವು ಕಟ್ಟಡ್ಕೊಡೋಣ ಸ್ನೇಹಿತರೆ. ಎಲ್ಲಿ ಎಲ್ಲಿದೆ ಪೆಟ್ರೋಲ್ ಪಂಪು? ಶಿಟ್, ಯಾವ ರೀತಿಯಾಗಿದೆಲ್ಲ. ಮೊದಲು ಊರು ಯಾವುದಂತ ಗೊತ್ತಾಗ್ತಿತ್ತು, ಇವಾಗ ಗೊತ್ತೇ ಆಗಲ್ಲ ಊರು. ಯಾಕಂದರೆ ಆ ಕಡೆ ಈ ಕಡೆ ಅಂಗಡಿಗಳನ್ನೆಲ್ಲ ಎತ್ತಂಗಡಿ ಮಾಡವ್ರೆ. ಸುತ್ತಿಂದ ರೋಡ್ಗಳು ಯಾಕೆ ಬರ್ತಾವಂತ ಮನಸ್ಸಲ್ಲಿ. ಅಯ್ಯಪ್ಪ ಧೂಳು ಇರಿಸ್ಕೊಳೋದ.